ಇದು ಪಾಮ್ರಿನ್ ಲೇನಲ್ಲಿ ಮಕ್ಷಿಯಲ್ಲಿ ತಿರಾವಲ್ ಗಂಡು ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದು ಪಾಮ್ರಿನ್ ಲೈನಲ್ಲಿ ಹೆಣ್ಣು. ಎರಡಕ್ಕಿನೂ ಕಂಡೀಷನ್ನು ಕ್ವಾಲಿಟೀಸು ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಫುಲ್ಲು ಚಡಿಯಾಗೆ ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ ಹೆಣ್ಣು. ಗಂಡು ಆವಾಗಲೇ ತೋರಿಸಿನಿ ಫುಲ್ಲು ಎಸ್ ಟೈಪಲ್ಲಿ ಗಂಡು ನಿಂತ್ಕೊಳ್ಳುತ್ತೆ. ಪಟ್ಟಗಳು ಬಂದ್ಬಿಟ್ಟಿದಲ್ಲಿ ಒಂದೊಂದು ಪಟ್ಟಗಳು 4ರಿಂದ 5 ಬಾಜಿ ಮಾಡುತ್ತೆ, ಒಂದೊಂದು 8ರಿಂದ 10 ಬಾಜಿ ಮಾಡುತ್ತೆ. ರಾಕೆಟ್ ಬಾಜಿ ಇರುತ್ತೆ. ಸರ್ಕನಿನೂ ತುಂಬ ಚೆನ್ನಾಗಿರುತ್ತೆ, ಗೇಟ್ಲಿ ತುಂಬ ಚೆನ್ನಾಗಿರುತ್ತೆ. ಬಾಜಿನೂ ಅಷ್ಟೇ ಒಂದೊಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಕ್ಕಿ 10ರಿಂದ 15 ಅಡಿ ಮೇಲಾಗ್ಬಿಡುತ್ತೆ. ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಬೋದು, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಇವೆಲ್ಲೇನೆಂದರೆ ಪಟ್ಟಗಳು ನೀವು ಒಂದು 4ನೇ ಕಲ್ಲಿ 5ನೇ ಕಲ್ಲಿ ಹಂಗೆ ಬಿಡ್ಕೊಂಬರ್ಬೇಕು. ಬಾಜಿ ಹತ್ತ ಮೇಲೆ ಒಂದು ವಾರದಲ್ಲೆಲ್ಲ ರೆಕ್ಕೆ ಹೊಡೆದ್ಬಿಡಿ, ಜಾಸ್ತಿ ಓಡಿಸ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಓಡಿಸ್ಕೊಳಕ್ಕೆ ಹೋದರೆ ರೋಲ್ ಆಗಿಬಿಡುತ್ತೆ. ದಸ್ತಾದ್ಮೇಲೆ ಬಿಡ್ಕೊಂಬಂದರೆ ತುಂಬ ಒಂದು ಲಾಂಗ್ ಟೈಮ್ ಇದೆ. ಪಟ್ಟಗಳಲ್ಲೇ ನಿಮಗೆ ಒಂದು 6ನೇ ಕಲ್ಲಿ 7ನೇ ಕಲ್ಲಿಗೆಲ್ಲ ಇದರಲ್ಲಿ 7ರಿಂದ 8 ಗಂಟೆ ತನಕ ಇದರಲ್ಲಿ ಪಟ್ಟಗಳು ಹಾರಿದೆ ಲೈನಲ್ಲಿ. ಕ್ವಾಲಿಟೀಸು ಕಂಡೀಷನ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಏನು ಜಸ್ಟ್ ಮಕ್ಷಿಯಲ್ಲಿ ಪಾಮ್ರಿನ್ ತಿರಾವಲ್ ಗಂಟು ತೋರಿಸ್ತೆ. ಬಾಲ ಶೇಪ್ಕೊಂಡ್ರಿ ಸಿಂಗಲ್ ಟೈಲ್ ಬರುತ್ತೆ. ಹಿಂಗೆ ಚಡಿಯಾಗಿ ಎತ್ತಿಟ್ಕೊಳ್ಳುತ್ತೆ. ನೋಡ್ಬೋದು ಇಲ್ಲಿ ಬಾಲನ ಫುಲ್ಲು ಚಡಿಯಾಗಿ ಎತ್ತಿಟ್ಕೊಳ್ಳುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿದೆ. ತಿರಾವಲ್ ಗರಿನೂ ನೋಡ್ಬೋದು ಚೆನ್ನಾಗಿದೆ. ವೈಬ್ರೇಷನ್ನು ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ಹಿಂಗೆ ಮಾಡ್ತಾ ಇರುತ್ತೆ. ಒಂದೊಂದು ಸತಿ 2 ಸೈಡು ತಿರಾವಲ್ ಗರಿಗಳು ಬರುತ್ತೆ. ಪಟ್ಟಾಲ್ ಇದಕ್ಕೆ 8 ಗರಿ ತಿರಾವಲ್ ಇದ್ದಿದ್ದು 2 ಸೈಡೂ ಉದ್ರಿ ಬಂದಾಗ ಹೊಸ ಪುಕ್ಕ ಬಂದಾಗ ಗರಿ ಇವಾಗ ಕಪ್ಪು ಗರಿ ಬಿದ್ದೈತೆ. ಒಂದೊಂದು ಸತಿಗೂ ಗರಿಗಳು ಚೇಂಜ್ ಆಗ್ತಾ ಇರುತ್ತೆ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಬೋದು ತುಂಬ ಸೂಪರ್ ಆಗಿರುತ್ತೆ. ಈ ಗಂಡು ತಲೆ ಮೀಡಿಯಮ್ ಸೈಜ್, ಚೊಂಚು ಅಗ್ಲ ಕಣ್ಣ ನೋಡ್ಬೋದು ಎಷ್ಟು ಅಗ್ಲ ಎತ್ತಿಟ್ಕೊಂಡಿರುತ್ತೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಸಖತ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಈ ಗಂಡಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿದೆ. ರಿಂಗ್ ನಂಬರ್ 2394. ಫ್ರೆಂಡ್ಸ್ ಅಗೇನ್ ಜಸ್ಟ್ ಪಾಮ್ರಿನ್ ತಿರಾವಲ್ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ಮಾಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ಕತ್ರಿ ಬಾಲ ಹೊಡೆದಿದ್ದೀವಿ, ಅದೆಲ್ಲ ಕಿತ್ಕೊಡ್ಬೇಕು ನೀವು. ಚುಪ್ತಿರಿ ಉದ್ದಾತಿರಿ ಇಲ್ಲಿ ತಿರಿಗಳು ಹೊಡೆದಿದ್ದೀವಿ. ಗರಿಗಳು ನೋಡ್ಬೋದು ಫುಲ್ಲು ತಿರಾವಲ್ ಗರಿಗಳು 2 ಸೈಡು. ಇದಕ್ಕೆ ಟೆಂಪರ್ ಲೈನ್ ಜಾಸ್ತಿ ಇರೋದಕ್ಕೆ ಗರಿಗಳು ಹೊಡೆದಿದ್ದೀವಿ ಜಾಸ್ತಿ ನಾವು. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಗಂಡು ಉದ್ದ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಸೈಜ್ ಹಾಕಿರೋದು. ಪಟ್ಟ ರಿಸಲ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಜೊತೆಗೇನೆ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣ ನೋಡ್ಬೋದು ಸಿಕ್ಕಾಪಟ್ಟೆ ಹಿಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹೀಗೆ ಕ್ವಾಲಿಟೀಸು ತುಂಬ ಮಾಡ್ತಾ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಲೈಟಾಗಿ ಏನು ಪಿಂಕಿಶ್ ಏನಾರು ಇದೆ ಅವೆಲ್ಲ ವಯಸ್ಸಾಗ್ತಾರೆ. ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಂದು ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಬರುತ್ತೆ. ರಿಂಗ್ ನಂಬರ್ 2355.